ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟ ದಿನೇ ದಿನೇ ಜೋರಾಗ್ತಾ ಇದೆ. ಇಷ್ಟು ದಿನ ಆಪ್ತರು ನಡೆಸ್ತಾ ಇರೋ ವಾರ್ ಇದೀಗ ಸಿಎಂ ಡಿಸಿಎಂ ಟ್ವೀಟ್ ವಾರ್ ನಡೆಸುವ ಸ್ಥಿತಿಗೆ ಬಂದಿದೆ. ಇದೀಗ ಸಿಎಂ ಇದ್ದ ವೇದಿಕೆಯಲ್ಲೂ ನಂಬಿಕೆ ಮತ್ತು ತ್ಯಾಗದ ಮಾತನ್ನಾಡಿ ಮತ್ತೆ ಸಿಎಂಗೆ ಕೊಟ್ಟ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೆನಪಿಸಿದ್ದಾರೆ. ಹೇಗಿತ್ತು ಡಿಸಿಎಂ ಡಿಕೆಶಿ ಭಾಷಣ ಅಂತೀರಾ? ಈ ಸ್ಟೋರಿ ನೋಡಿ. ರಾಜ್ಯದಲ್ಲಿ ಮುಂದುವರೆದ ನಾಯಕತ್ವದ ಫೈಟ್. ಡಿಕೆಶಿ ಸಿದ್ದರಾಮಯ್ಯ ನಡುವೆ ವರ್ಡ್ ವಾರ್. ಸಿಎಂ ಮುಂದೆಯೇ ಡಿಕೆ ನಂಬಿಕೆ ಮತ್ತು ತ್ಯಾಗದ ಮಾತು. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಮುಸುಕಿನ ಗುದ್ದಾಟ ಇದೀಗ ಬೀದಿಗೆ ಬಿದ್ದಿದೆ. ಇದುವರೆಗೂ ಇಬ್ಬರ ಬೆಂಬಲಿಗರ ನಡುವೆ ಅಧಿಕಾರ ಹಂಚಿಕೆಯ ಮಾತಿನ ಸಮರ ಆಗ್ತಾ ಇತ್ತು. ಆದ್ರೀಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ತಾವೇ ಬಹಿರಂಗವಾಗಿ ವರ್ಲ್ಡ್ ವಾರ್ಗಿಳಿದಿದ್ದಾರೆ. ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಎಂಬ ಡಿಕೆಶಿ ಪೋಸ್ಟ್ಗೆ ಸಿದ್ದರಾಮಯ್ಯ ನೇರ ಕೌಂಟರ್ ಕೊಟ್ಟಿದ್ರು. ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ, ನಾವು ಜನತೆಗೆ ಕೊಟ್ಟ ಮಾತೇ ನಮಗೆ ಜಗತ್ತು, ಹಿಂಗಂತ ಸಿಎಂ ಟ್ವೀಟ್ ಮಾಡಿ ಕೌಂಟರ್ ಕೊಟ್ಟಿದ್ರು. ಇದೀಗ ವರ್ಲ್ಡ್ ವಾರ್ ನಡುವೆ ಸಿಎಂ ಇದ್ದ ವೇದಿಕೆಯ ಮೇಲೂ ಕೂಡ ಮುಂದುವರೆದಿದೆ. ಹೌದು, ಇವತ್ತು ಅರಮನೆ ಮೈದಾನದಲ್ಲಿ ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯಿತು. ಇದರಲ್ಲಿ ಸಿದ್ದರಾಮಯ್ಯ ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯಗೆ ಕೈ ಮುಗಿದು ನಮಸ್ಕಾರ ಮಾಡಿದ್ರು. ಆಗ ಸಿಎಂ ಕೂಡ ಕೈ ಎತ್ತಿ ನಮಸ್ಕಾರ ಮಾಡಿದ್ರು. ಬಳಿಕ ಸಿಎಂ ಅಕ್ಕಪಕ್ಕದಲ್ಲಿ ಬಂದು ಕುಳಿತು ಡಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಉಪಸ್ಥಿತರಿದ್ದ ವೇದಿಕೆಯಲ್ಲಿ ಸರ್ವಜ್ಞನ ವಚನ ಹೇಳಿ ನಂಬಿಕೆ ಬಗ್ಗೆ ವಿವರಿಸಿದ್ದಾರೆ. ಈ ಮೂಲಕ ಕೇವಲ ಸಭೆಗಲ್ಲ, ಸಿಎಂಗೂ ನಂಬಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಡಿಕೆಶಿ ನಿಂಬೆಗಿಂತ ಹುಳಿ ಇಲ್ಲ, ದುಂಬಿಗಿಂತ ಕಪ್ಪಿಲ್ಲ, ಶಂಭುವಿಗಿಂತ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅಂತ ಭಾಷಣ ಆರಂಭ ಮಾಡಿದ್ರು. ಈ ಮೂಲಕ ಸಿಎಂಗೆ ಪರೋಕ್ಷವಾಗಿ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ದಂಗಿತ್ತು. ಹಾಗೆಯೇ ಹೈಕಮಾಂಡ್ ಅನ್ನ ನಂಬಿದ್ದೀನಿ ಅನ್ನೋ ಮಾತು ಕೂಡ ವೇದಿಕೆಯಲ್ಲಿ ಧ್ವನಿಸ್ತಾ ಇತ್ತು. ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಮ್ಮೆಗೆ ಮುಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಿಮ್ಮೆಗಿಂ ಮುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ನವೆಂಬರ್ ಕ್ರಾಂತಿಗೆ ಕಾರಣವಾಗ್ತಾ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿದಿನ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇದಕ್ಕಿಷ್ಟು ದಿನ ಸೈಲೆಂಟ್ ಆಗಿದ್ದ ಸಿಎಂ ಕೂಡ ಇದೀಗ ಕೌಂಟರ್ ಕೊಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ನಡುವಿನ ಫೈಟ್ ಬೀದಿಗೆ ಬಿದ್ದಿದೆ. ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕತ್ತೆ ಅನ್ನೋದನ್ನ ಒಂದ್ ಕಡೆ ಕಾಯ್ತಾ ಇದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ನಂಬಿಕೆ ಮತ್ತು ತ್ಯಾಗದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು ಬಹಳ ಕುತೂಹಲ ಕಾರಣವಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.